ಕಟ್ಕೊಂಡೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ. ಅವನ ಸುಧಾರಿಸಲಿ ಜೀವನೇ ಹೋಗ್ತಾ ಇದೆ. ಇನ್ನು 16,000 ಜನನ ಅದು ಹೆಂಗೆ ಮೇಂಟೈನ್ ಮಾಡ್ತಿದ್ಯೋ ಗುರುವೆ? ವಾಟ್, ನನ್ನ ಸೀನಿಯರ್ ನಕ್ಬಿಟ್ರಾ? ವಾವ್. ನಾನೇನು ನಿನ್ನ ನೋಡಿ ನಗ್ಲಿಲ್ಲ. ಕೃಷ್ಣನ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ಬೇಡ, ನಡಿ ಸುಮ್ಮನೆ. ಸಾರಿ ಕೇಳಿ. ಮತ್ತೆ ನಾನು ಯಾಕೆ ಕೇಳಬೇಕು? ಬೀಳ್ಸಿದ್ ನೀನ್ ತಾನೆ. ನೀವೇ ಕೇಳ್ಬೇಕಂದ್ರೆ ನಾನೇನೇ ತಪ್ಪು ಮಾಡಿದ್ರು ನೀವು ಸಾರಿ ಕೇಳಬೇಕು, ನೀವೇನೇ ತಪ್ಪು ಮಾಡಿದ್ರು ನಾನೇ ಸಾರಿ ಕೇಳ್ತೀನಿ. ಅದೇ ತಾನೇ ಪ್ರೀತಿ ಅನ್ನೋದು. ಒಳ್ಳೆ ಮೆಂಟ್ಲು ಪಾರ್ಟಿ ನೀನು. ತಪ್ಪಾಯ್ತು, ಬಾ. ಸ್ವಲ್ಪ ಡೀಸೆಂಟಾಗಿ ಬರಬಾರ್ದಾ? ಓ, ನೀನು ಹೀಗೆ ಆಡ್ಕೊಂಡಿರು, ನಾನು ದೇವಸ್ಥಾನ ಕ್ಲೀನ್ ಮಾಡಿ ಬರ್ತೀನಿ. ಹಾಂ, ನೀವು ಕ್ಲೀನ್ ಮಾಡ್ತೀರಾ? ಓ, ಬ್ಯಾಂಗ್ಳೂರಿಂದನೇ ಕಾಂಟ್ರಾಕ್ಟ್ ತೊಗೊಂಬಂದಿದ್ದೀರಾ? ಈ ದೇವ್ರಿಗೆ ಇದು ಒಂಥರ ಹರಕೆನೆ. ಈ ದೇವಸ್ಥಾನದ ಕಸ ಕ್ಲೀನ್ ಮಾಡೋದ್ರಿಂದ ನಾವು ಮಾಡಿರೋ ಪಾಪ ಕರ್ಮ ಎಲ್ಲ ತೊಳೆದು ಹೋಗುತ್ತೇನೋ ನಂಬಿಕೆ. ನೀವೇನು ಪಾಪನೇ ಮಾಡಿಲ್ವಲ್ರಿ, ಮತ್ತೆ ಕ್ಲೀನ್ ಮಾಡಬೇಕು? ಮನುಷ್ಯ ಅಂತ ಹುಟ್ಟಿದ ಮೇಲೆ ಒಂದಲ್ಲ ಒಂದು ತಪ್ಪು ಮಾಡಿರ್ತಾನೆ. ಅವನೇನು ತಪ್ಪು ಮಾಡಿಲ್ಲ ಅಂದರೆ ಅವ್ನು ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ದೇವರಾಗ್ಬಿಡ್ತಾನೆ. ಓ ರಿಯಲಿ? ಹಂಗಾರೆ ನಾನಿವಾಗ ದೇವರಾಗ್ಬಿಟ್ಟಿದ್ದೀನಿ. ನೀನು ಇಲ್ಲೇ ಸುತ್ತಾಡ್ಕೊಂಡಿರು, ನಾನು ಹರಕೆ ತೀರಿಸ್ಬಿಟ್ಟು ಬರ್ತೀನಿ. ಏನೋ ದೊಡ್ಡವರು, ಏನಾದರೂ ಮಾಡ್ಕೊಳ್ಳಿ. ಹೌದು, ಇಲ್ಲಿನ ಕೃಷ್ಣ ನಾವು ಮನ್ಸಲ್ಲಿ ಕೇಳ್ಕೊಂಡಿದ್ದನ್ನ ಕಿವಿಯಾರ ಕೇಳಿಸ್ಕೊತಾನಂತೆ, ಅದಕ್ಕೆ ಸೂಚನೆ ಮುಖಾಂತರ ಉತ್ತರನೂ ಕೊಡ್ತಾನಂತೆ. ಇದು ನಿಜವಾಗ್ಲೂ ನಿಜನಾ? ಕೇಳಿ ನೋಡು, ನಿನಗೆ ಗೊತ್ತಾಗತ್ತೆ. ನಾನಿನ್ನು ಬರ್ತೀನಿ. ಮೈ ಡಿಯರ್ ಲಾರ್ಡ್ ಕೃಷ್ಣ, ಪ್ರೀತಿ ಅನ್ನೋ ಕಾನ್ಸೆಪ್ಟ್ಗೆ ನಿನ್ನನ್ನೇ ದೇವರು ಅಂತಾರೆ. ಅದಕ್ಕೆ ನಿನ್ನ ಹತ್ರ ಸಿನ್ಸಿಯರಾಗಿ ಬೇಡ್ಕೊತಾ ಇದ್ದೀನಿ. ನನ್ನ ಸೀನಿಯರ್ ಮಧ್ಯೆ ಇರೋ ಪ್ರೀತಿನ ದಿನದಿಂದ ದಿನಕ್ಕೆ ಜಾಸ್ತಿ ಮಾಡು. ನಮ್ಮಿಬ್ಬರ ಮಧ್ಯೆ ಯಾರಂದ ಯಾರೂ ಬರಬಾರ್ದು, ನೀನು ಕೂಡ ಬರಬಾರ್ದು. ನನ್ನನ್ನು ಪೊಸೆಸಿವ್ ಅಂತ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ಆದರೆ ನಾನು ಮಾತ್ರ ನನ್ನ ಸೀನಿಯರ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ದೀನಿ. ಕಡೆವರೆಗೂ ನಮ್ಮಿಬ್ಬರ ಮಧ್ಯೆ ಯಾರೂ ಬರಬಾರ್ದು. ಪ್ಲೀಸ್, ನೀನೇ ಕಾಪಾಡಬೇಕು.